ಏಯ್ ಏನೇ ಹಾರರ್ ಕಂಟೆಂಟ್ ಕೊಡ್ತಾ ಇದೆಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಡೇ 3 ಸ್ಟಾರ್ಟ್ ಮಾಡ್ತಾ ಇದ್ದೀವಿ ವಿತ್ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ನಾವು ಸ್ಟೇ ಆಗಿರೋಂಥ ರೆಸಾರ್ಟಲ್ಲಿ ನೋಡಿದ್ವಿ, ಬ್ರೇಕ್ಫಾಸ್ಟ್ ಏನು ಅಷ್ಟೊಂದು ಆಪ್ಷನ್ಸ್ ಇರಲಿಲ್ಲ. ಸೊ ಹಂಗಾಗಿ ಇಲ್ಲಿ ಹೊರಗಡೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಈ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಏನಿದೆ ಅಲ್ಲಿ ಆ್ಯಕ್ಚುಲಿ ಪ್ರಿಪ್ರೇಷನ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಹಂಗಾಗಿ ಇವಾಗ ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾಯಿದ್ವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಸ್ವೀಟ್ ಲೇಕ್ ರೆಸಾರ್ಟ್ ಅಂತ, ಸಾರಿ ಸ್ವೀಟ್ ಲೇಕ್ ರೆಸಾರ್ಟ್ ಅಲ್ಲ, ಸ್ವೀಟ್ ಲೇಕ್ ಏನದು ಆರಂಬೋಲ್ ಸ್ವೀಟ್ ಲೇಕ್ ಅಂತ, ಸ್ವೀಟ್ ಲೇಕ್ ಅಂತ ಇದೆ. ಬಟ್ ಸ್ವೀಟ್ ಲೇಕ್ ಅಂತ ಅದಕ್ಕೆ ಹೆಸರು ಏನು ಬಂತು ಅಂತ ಗೊತ್ತಿಲ್ಲ. ಇವಳನ್ನ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ನೀರು ಕುಡಿಸ್ಬಿಟ್ಟು ಚೆಕ್ ಮಾಡ್ತೀವಿ ಅಲ್ಲಿ ವಾಟರ್ ಸ್ವೀಟ್ ಇದೆಯಲ್ವಾ ಅಂತ ಹೇಳ್ತಾಳೆ. ನೀನು ಕಂಟೆಂಟ್ ಕೂಡ ಏನಾದರೂ ಹಂಗೆ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಬ್ರೇಕ್ಫಾಸ್ಟ್ ರಿವ್ಯೂ ಹೇಳ್ತಿರ್ಬೇಕಂದ್ರೆ ಅಷ್ಟೇ, ಅದೇ ಕಂಟೆಂಟ್. ಬ್ರೇಕ್ಫಾಸ್ಟ್ ಹೆಂಗಿದೆ ಅಂತ ರಿವ್ಯೂ ಹೇಳ್ತಾಳಂತೆ. ಇಲ್ಲಿ ಆ್ಯಕ್ಚುಲಿ ಇವಳ ಹೆಸರು ಅಮ್ಮು. ನಾನು ಎಲ್ಲೋದ್ರೂ ಕರೀತಾರೆ. ಬಟ್ ಈ ಥರ ಅಮ್ಮು ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ನನಗಂತೂ. ಎಲ್ಲೋ ಹೋಗ್ತೀವೋ ಅಲ್ಲೆಲ್ಲ ಅಮ್ಮು ಅಮ್ಮು ಅಮ್ಮು. ಕೆಲವ್ರು ಬೈತಾನೂ ಇರ್ತಾರೆ, ಅಮ್ಮು ಏನೇ ನೀನು ಅಲ್ಲಿ ಕೂತ್ಕೊಂಡಿದ್ಯಾ, ಏನೇ ಸುಮ್ಮನೆ ಇಲ್ಲ ಸೈಲೆಂಟ್ ಆಗಿರಿ ಅಂತ ಬೈತಾ ಇರ್ತಾರೆ. ಅವ್ರು ಆ್ಯಕ್ಚುಲಿ ಅವ್ರ ಮಕ್ಳಿಗೆ ಬೈತಾ ಇರ್ತಾರೆ. ಎಷ್ಟು ಜನ ಅಮ್ಮುಗಳಿದ್ದಾರೆ ನೋಡಿ. ಇವಳು ಫುಲ್ ಶಾಕಾಗಿ ನೋಡ್ತಾ ಇರ್ತಾನೆ ನನಗೆ ಯಾರಾದ್ರೂ ಬೈದ್ರ ಅಂತ. ಎಲ್ಲ ಏನು ಶಾಕ್ ಆಗಲ್ಲ, ಸುಮ್ಮನೆ ನೋಡ್ತೀನಿ. ಅಮ್ಮ ಅಂದಿದ ತಕ್ಷಣ ಯೂಶಲಿ ತಿರುಗಿ ನೋಡೋದು ಅಭ್ಯಾಸ, ಅದಕ್ಕೆ ಕರಗಿದ ತಕ್ಷಣ ತಿರುಗಿ ನೋಡೋದು. ಇಲ್ಲಿ ಯಾರು ಕರೆದ್ರು, ಯಾರು ಇರ್ಬೋದು ಆ ಅಮ್ಮ, ಇನ್ನೊಂದು ಅಮ್ಮ ಅಂತ ಕ್ಯೂರಿಯಾಸಿಟಿಗೆ ನೋಡೋದು. ಯಾರು ಇರ್ಬೋದು ಇನ್ನೊಂದು ಅಮ್ಮ ಅಂತ. ಅಲ್ಲಿ ಮೇಲ್ಗಡೆ ಮನೇಲಿ ನಿಮ್ಮ ಅಮ್ಮ ಇದ್ರಲ್ಲ, ಅವಾಗ ಅವ್ರ ಅಮ್ಮು ಅಮ್ಮು ಅಂತ ಕರೆದು ಮೇಲ್ಗಡೆ ಮನೇಲಿ ಅವರು ಅವ್ರ ಮನೆ ಖಾಲಿ ಮಾಡ್ಕೊಂಡು ಹೋದ್ಮೇಲೂ ಇವಳಿಗೆ ಅಮ್ಮು ಅಮ್ಮು ಅಂತ ಕೆಳಿಸ್ತಾನೆ ಐತಿನ್ನ. ನಮ್ಮ ಅಮ್ಮ ಕರೆದಂಗೆ ಆಯ್ತು. ಅದು ಆಮೇಲೆ ಗೆಜ್ಜೆ ಸೌಂಡು, ಏಯ್ ಏನೇ ಹಾರರ್ ಕಂಟೆಂಟ್ ಕೊಡ್ತಾ ಇದೆಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೇಳು. ನಮ್ಮ ಅಮ್ಮನ ಗೆಜ್ಜೆ ಸೌಂಡು. ಅಮ್ಮ ನಡ್ಕೊಂಡು ಬರ್ತಾ ಇರ್ತಲ್ಲ, ಅಮ್ಮ ಬಂದ್ರು ಅನ್ಸುತ್ತೆ. ಹಾಂ, ಅದಕ್ಕೆ ಇವಳು ಮನೇಲಿ ಗೃಹ ಪ್ರವೇಶ ಎಲ್ಲ ಆಯಿತು, ಕುತ್ಕೊಂಡು ನಾನು ಇವಳು ಮಾತಾಡ್ತಾ ಇದ್ದೀವಿ. ಸುಸ್ತಾಗಿ ಎಲ್ಲ ಮುಗೀತು, ಪೂಜೆ ಗೀಜೆ ಊಟ ಎಲ್ಲ ಮುಗಿದು ಕುತ್ಕೊಂಡು ಅಲ್ಲಿ ವೇಟ್ ಮಾಡ್ತಾ ಇದ್ದೀವಿ. ನಾನು ಇವಳು ಕುತ್ಕೊಂಡು ಮಾತಾಡ್ತಾ ಇದ್ದೀವಿ, ಡ್ರೆಸ್ ಎಲ್ಲ ಚೇಂಜ್ ಮಾಡಿ. ಆಮೇಲೆ ಇವಳು ಅಯ್ಯೋ ನಮ್ಮಮ್ಮ ಏನು ಮಾಡ್ತಿದ್ದಾರೆ, ಅಯ್ಯೋ ಅಮ್ಮ ಕರೀತನ್ಸುತ್ತೆ ಅಂತ ಕರೀದೇ ಇದ್ರು ಅವ್ರು ಬರ್ದೇ ಇದ್ರು ಇವ್ರು ಮಾಡ್ತಾ ಇದ್ದಾರೆ ಅಂದ್ರೂ ಇವಳು ಫುಲ್ಲು ಕ್ಯೂರಿಯಾಸಿಟಿ. ಒಂದು ನಿಮಿಷ ಅವ್ರ ಅಮ್ಮನ ಬಿಟ್ಟಿರೋಕೆ ಆಗ್ತಾ ಇಲ್ಲ ಅವಳಿಗೆ. ಕರೆದ್ರು ಅನ್ಸುತ್ತೆ, ಕರಿತಾ ಇದ್ದಾರೆ ಅನ್ಸುತ್ತೆ, ಬಂದ್ರು ಅನ್ಸುತ್ತೆ ಅಂತ ಟ್ರಾಮಾ ಸ್ಟಾರ್ಟ್ ಆಗಿಬಿಟ್ಟಿತ್ತು ಪಾಪ ಅವಳಿಗೆ. ಆ ಥರ ರೇಂಜಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ನಮ್ಮಮ್ಮ ಪಕ್ಕದ ಮನೇಲಿ ಇಟ್ಕೊಂಡು. ನಮ್ಮಮ್ಮಂಗೆ ನನ್ನ ಮೇಲೆ ಲವ್ ಜಾಸ್ತಿ, ಆಮೇಲೆ ನನಗೂ ನಮ್ಮಮ್ಮನ ಮೇಲೆ ಲವ್ ಜಾಸ್ತಿ. ಇವಾಗ ಸ್ವಲ್ಪ ಕನೆಕ್ಷನ್ ಕಟ್ ಆಗಿದೆ, ಈಗ ಕನೆಕ್ಷನ್. ನೆನ್ನೆಯಿಂದ ಫೋನ್ ಮಾಡೋದು ಮಾತ್ರ ಬಿಟ್ಟಿಲ್ಲ. ಹೌದು, ಫೋನ್ ಮಾಡ್ತಾಗ ನಾನು ನೆನ್ಸ್ಕೊತಾ ಇರ್ತಾರೆ, ಅದಕ್ಕೆ ಅವಾಗ ಫೋನ್ ಮಾಡ್ತಾ ಇರ್ತಾರೆ. ನೋಡಿ ನಮ್ಮ ಯಜಮಾನ್ರದ್ದು ಫೇವ್ರೇಟು ಆ್ಯಂಡ್ ಹೆಲ್ದಿ ಬ್ರೇಕ್ಫಾಸ್ಟ್. ನಮ್ಮ ಯಜಮಾನ್ರಿಗೆ ಇದನ್ನ ನೋಡಿ ಏನು ತಿಂದರೂ ಖುಷಿ ಆಗಲ್ಲ, ಏನು ತಿಂದರೂ ಇಷ್ಟು ಖುಷಿ ಆಗಲ್ಲ ನಮ್ಮ ಯಜಮಾನ್ರಿಗೆ. ಇದು ತಿಂದರೆ ಅವ್ರಿಗೆ 2 ಡೇಸಿಂದ ಚೀಟ್ ಡೇನೇ ಮಾಡ್ತಾಯಿದ್ದಾರೆ. ಇವತ್ತು ಅವ್ರಿಗೆ ಎಷ್ಟು ಆನಂದ ಆಗಿದೆ ಅಂದರೆ ಅದನ್ನು ಬಣ್ಣಿಸೋಕ್ಕೆ ಆಗಲ್ಲ, ಅಷ್ಟು ಆನಂದ ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಸ್ಮೂತ್ ಹೀರೆ. ಇವಳೇನು ಅಷ್ಟು ಅರ್ಜೆಂಟಾಗಿ ಒಂದು ಫೋಟೋ ತೆಕ್ಕೋತಾ ಇದ್ದೆ. ಹಾಂ, ನೋಡೋಕ್ಕೆ ಸಕ್ಕತ್ತಾಗಿದೆ, ತಿಂದರೆ ಆಬ್ವಿಯಸ್ಲಿ ಕರೆಕ್ಟ್ ಇದೆ, ಚೆನ್ನಾಗಿದೆ ಅಲ್ಲ. ಅದೆರಡು ಕ್ಯಾನ್ಸಲ್ ಮಾಡಿಸ್ಬಿಡ್ಬೇಕಾಗಿತ್ತು. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಅಂದರೆ ಮ್ಯಾಂಗೋ, ಬನಾನಾ, ಸಬ್ಜಾ ಸೀಡ್ಸ್, ಮ್ಯಾಂಗೋ ಪಲ್ಪ್, ಅದು ಸಬ್ಜಾ ಸೀಡ್ಸ್ ಅಷ್ಟೇ ಹಾಕಿರೋದು. ಸನ್ಫ್ಲವರ್ ಸೀಡ್ಸು, ಗ್ರ್ಯಾನೋಲ್ಸ್ ಹಾಕಿದ್ದಾರೆ, ಸನ್ಫ್ಲವರ್ ಸೀಡ್ಸ್ ಹಾಕಿದ್ದಾರೆ. ಎಲ್ಲ ಮಿಕ್ಸ್ ಆಗಿ ಹೆಲ್ದಿಯಾಗಿ ಸೂಪರ್ ಆಗಿದೆ, ಟೇಸ್ಟಿಯಾಗಿ. ಪರವಾಗಿಲ್ಲ ಈ ಥರ ಸಿಕ್ಕಿದ್ರು ಹೊರಗಡೆ. ಹೌದು,
ಒಂದು ಹೆಲ್ದಿ ಬ್ರೇಕ್ಫಾಸ್ಟು, ಆಮೇಲೆ ಒಂದು ಎನರ್ಜಿ ಇರುತ್ತೆ ನಮ್ಗೆ ಓಡಾಡೋಕ್ಕೆ ತಿಂದರೆ. ನೊಣನೂ ತಿನ್ನಕ್ಕೆ ಬರ್ತದೆ ಹೆಲ್ದಿ ಅಂತ. ಬರೀ ಇಂಥದೆಯ. ಹೊರಗಡೆ ಯೂಶಲಿ ಈ ಥರ ಸಿಗೋದು ಕಷ್ಟ. ನೀವು ತಿಂದು ನೋಡಿ, ಸಿಗಲ್ಲ. ಒಂದು ಸ್ಪೂನ್ ತಿಂದು ನೋಡಿ. ಆಲ್ಮೋಸ್ಟ್ ಅನ್ಹೆಲ್ದಿನೇ ಸಿಗೋದು. ಆಲ್ಮೋಸ್ಟ್ ಅನ್ಹೆಲ್ದಿ ಫುಡ್ಡೇ ಸಿಗೋದು. ಬಟ್ ವಿ ಫೆಲ್ಟ್ ರಿಯಲಿ ಹ್ಯಾಪಿ. ಚೆನ್ನಾಗಿದೆ ಅಂತ ತಿನ್ಬಿಟ್ಟು ಹೇಳಬೇಕು. ತೊಟ್ಟಿಗ್ತೈತೆ. ಈಗ ಇನ್ನೊಂದು ಐಟಮ್ ಬಂತು, ನೋಡೋಣ ರೀ. ಅದು ಇವಾಗ ಸ್ಯಾಂಡ್ವಿಚ್ ತೊಗೊಂಡ್ವಿ. ಈಗ ನಮ್ಮ ಅಮ್ಮ ಅವರು ತಿನ್ಬಿಟ್ಟು ಅಮ್ಮು ಅವರನ ಅಮ್ಮೋರ ಅಮ್ಮು ಈಗ ತಿನ್ಬಿಟ್ಟು ಅದನ್ನ ನಾನು ಚೀಸ್ ಸ್ಯಾಂಡ್ವಿಚ್ ತಿನ್ಬಿಟ್ಟು ಹೇಗಿದೆ ಮೇಡಮ್? ಏನು ಎಕ್ಸ್ಪ್ರೆಷನ್ ಇಲ್ಲ? ಇನ್ನೂ ಟೇಸ್ಟ್ ಬರ್ತಾ ಇಲ್ಲ ಇನ್ನೂ. ಟೇಸ್ಟ್ ಬರ್ತಾ ಇಲ್ವಾ? ಹೇಗಿದೆ? ಓಕೆ ಆಗಿದೆ. ಇಂಥ ಟೇಸ್ಟಿಯಾಗಿ ಏನಿಲ್ಲ, ಯಾಕಂದರೆ ಬರೀ ಸೌತೆಕಾಯಿ ಅಂದು ಹಾಕಿದ್ದಾರೆ, ಸೌತೆಕಾಯಿ ಟೊಮೆಟೊ. ಓಕೆ, ಯಾಕಂದ್ರೆ ನಮ್ಮ ಇಂಡಿಯನ್ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಥರ ಇದೆ. ಗೈಸ್ ನೋಡಿ, ಪುಟ್ಟಿ ಎಷ್ಟು ತಿಂತಾ ಇದ್ದಾಳೆ ಬ್ರೇಕ್ಫಾಸ್ಟ್ಗೆ. ಬ್ರೇಕ್ಫಾಸ್ಟ್ಗೆ ಇಷ್ಟು ತಿಂದರೆ ಇನ್ನು ಲಂಚ್ಗೆ ಇನ್ನೆಷ್ಟು ತಿನ್ಬೋದು ಯೋಚನೆ ಮಾಡಿ. ಗೈಸ್, ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವೀಟ್ ವಾಟರ್ ಲೇಕ್ ಹತ್ರ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಇರೋದು ಅರಂಬೋಲ್ ಬೀಚ್. ಸೊ ಅರಂಬೋಲ್ ಬೀಚಿಂದ ಸ್ವೀಟ್ ವಾಟರ್ ಲೇಕ್ ಬಂದು 900 ಮೀಟರ್ಸ್ ಇದೆ. ಸೊ ಇಲ್ಲಿಂದ ನಡ್ಕೊಂಡೇ ಹೋಗಬೇಕು ನಾವು. ತುಂಬ ಬಿಸಿಲು ಇತ್ತು, ನಾವು ನೀವು ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಅಂತ. ನಾವು ಆದಷ್ಟು ನೀರು ಹತ್ರ ನಡ್ಕೊಂಡು ಹೋದರೆ ತುಂಬಾ ತಂಪಾಗಿರುತ್ತೆ, ಯಾಕಂದರೆ ನೀರು ಮೇಲೆ ಗಾಳಿ ಹೋಗೋದ್ರಿಂದ ತುಂಬಾ ಕೂಲ್ ಫೀಲ್ ಆಗುತ್ತೆ ನಮಗೆ, ಅಂದರೆ ಕಂಪೇರ್ ಟು ಈ ಕಡೆ. ನೋಡಿ, ಇಲ್ಲಿ ತುಂಬ ಕಲ್ಗಳು ಸಿಗುತ್ತೆ. ನೀವು ನಡ್ಕೊಂಡು ಹೋಗ್ತಾ ಬೀಚ್ ಮಧ್ಯದಲ್ಲಿ ಇಲ್ಲಿ ತುಂಬ ಕ್ರಿಯೇಟಿವ್ ಆಗಿ ಫೋಟೋಸ್ ತಗೊಬೋದು. ಫೋಟೋಜೆನಿಕ್ ಪ್ಲೇಸ್ ಇದೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿದೆ. ಬೇಕಾದರೆ ನೀವು ಹೋದಾಗ ಫೋಟೋ ತೆಗೆಸ್ಕೊಳ್ಳಿ, ಇಲ್ಲಿ ಮರೀತೀರಾ. ನೋಡಿ, ಒಂದು 900 ಮೀಟರ್ಸ್ ನಡೆಯೋದಕ್ಕೆ ನಮ್ಗೆ ಫುಲ್ ಆಗಲೇ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಎಲ್ಲರೂ ಐಸ್ ಕ್ರೀಮ್ ತೊಗೊಂಡು ತಿಂತಾ ಇದ್ದೀವಿ ಫುಲ್ ಖುಷಿಯಾಗಿ. ನೀವು ಈ ಸ್ವೀಟ್ ವಾಟರ್ ಲೇಕ್ಗೆ ನಡ್ಕೊಂಡು ಹೋಗೋ ದಾರಿಯಲ್ಲಿ ಸುಮಾರು ಅಂದರೆ ಎಣ್ಸೋಕ್ಕೆ ಆಗಲ್ಲ ಅಷ್ಟು ಅಂಗಡಿಗಳಿದ್ದಾವೆ, ರೆಸ್ಟೋರೆಂಟ್ಗಳಿದ್ದಾವೆ. ಅಂದರೆ ನಿಮಗೆ ಈ ಗೋವಾ ಸ್ಟೈಲ್ದು ಬಟ್ಟೆಗಳು ಕೂಡ ಸಿಗುತ್ತೆ, ಹಾಗೆ ಊಟ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಆ ತೆಂಗಿನ ಮರಗಳಿದ್ದಾವಲ್ಲ, ಅಲ್ಲೇ ಸ್ವೀಟ್ ವಾಟರ್ ಲೇಕ್ ಇರೋದು. ನೋಡಿ, ಅಂತೂ ಇಂತೂ ನಾವು ಸ್ವೀಟ್ ವಾಟರ್ ಲೇಕ್ಗೆ ಬಂದು ತಲುಪಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಷ್ಟು ದೂರದಿಂದ ಬಂದಿರೋದಕ್ಕೂ ಒಂದು ಸಾರ್ಥಕ ಆಗುತ್ತೆ ಇದನ್ನ ಒಂದು ನೋಡಿದ್ಮೇಲೆ. ನೋಡಿ ಎಷ್ಟು ಸುಂದರವಾಗಿದೆ ಈ ಬೆಟ್ಟ. ಆ ಬೆಟ್ಟದ ತುಂಬ ಹಸಿರು ಗಿಡಗಳು, ಈ ನೀರು ಎಷ್ಟು ಸುಂದರವಾಗಿದೆ ಅಲ್ಲ. ಅಂದರೆ ಈ ಥರ ಒಂದು ಪ್ರಕೃತಿ ಜೊತೆ ಸಮಯ ಕಳೆಯೋದು ನಮಗೆ ಇಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡೋರಿಗೆ ಯಾವತ್ತೂ ಸಿಗಲ್ಲ. ಆದರೆ ಈ ಥರ ಒಂದು ಜಾಗಗಳಿಗೆ ನಾವು ಬಂದಾಗ ಅದರದ್ದೊಂದು ಏನಂತಾರೆ, ತುಂಬ ಪೀಸ್ ಅನಿಸುತ್ತೆ, ಹಾಗೆ ಖುಷಿ ಅನಿಸುತ್ತೆ. ಅಂದರೆ ನಾವು ಮಕ್ಕಳಾಗ್ಬಿಡ್ತೀವಿ ಈ ಥರ ಒಂದು ಜಾಗದಲ್ಲಿ ಬಂದರೆ ಅಂತ ನಂಗೆ ಯಾವಾಗಲೂ ಅನಿಸುತ್ತೆ. ನೋಡಿ, ನಾವು ಮಕ್ಕಳ ಥರ ನೀರಲ್ಲಿ ಆಡ್ಕೊಂಡು ಖುಷಿಯಾಗಿ, ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ, ಎಲ್ಲಿ ಹೋಗ್ತಾಯಿದ್ದೀವಿ ಏನೂ ನಮಗೆ ಅಂದರೆ ನೀರಲ್ಲಿ ಆಡ್ತಾಯಿದ್ರೆ ಅಲ್ಲೇ ಆಡ್ಕೊಂಡು ಇದ್ಬಿಡೋಣ ಅನ್ನೋ ಅಷ್ಟು ಖುಷಿಯಾಗುತ್ತೆ. ನಮ್ಗೆ ಟೆನ್ಷನ್ನು ಎಲ್ಲ ರಿಲೀಫ್ ಆಗಿಬಿಡುತ್ತೆ ಅನಿಸುತ್ತೆ. ನಾವಿಲ್ಲೆಲ್ಲ ಈ ಥರ ಒಂದು ಯಾವಾಗಲೂ ಟ್ರಿಪ್ ಹೋಗ್ತಾ ಇರಬೇಕು, ಯಾಕಂದರೆ ನಮ್ಮನ್ನು ನಾವು ಕಂಡ್ಕೋತೀವಿ, ಹಾಗೂ ತುಂಬಾ ಪ್ರಕೃತಿ ಜೊತೆ ನಾವು ಸಮಯ ಕಳೆದಾಗ ನಾವಿನ್ನೂ ಡೌನ್ ಟು ಅರ್ತ್ ಆಗ್ತೀವಿ. ಆಮೇಲೆ ಪ್ರಕೃತಿಗಿಂತ ದೊಡ್ಡ ಶಕ್ತಿ ಯಾವುದಿಲ್ಲ, ನಮಗಿನ್ನಷ್ಟು ಎನರ್ಜಿ ಕೊಡುತ್ತೆ ನಮ್ಗೆ ಈ ಥರ ಟ್ರಿಪ್ ಮಾಡ್ತಾಯಿದ್ರೆ. ನೋಡಿ, ನಮ್ಮ ಯಜಮಾನ್ರು ಅವರ ಸ್ವಿಮ್ಮಿಂಗ್ ಸ್ಕಿಲ್ಸನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡ್ತಾಯಿದ್ದಾರೆ. ನಮಗಂತೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಬರಲ್ಲ, ಅಟ್ಲೀಸ್ಟ್ ಅವರಾದರೂ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ, ಅದನ್ನ ಕ್ಯಾಪ್ಚರ್ ಮಾಡೋಣ ಅಂತ ನಾನು ಮಾಡ್ತಾ ಇರೋದು. ಹಾಗೆ ನಾವು ಸ್ವೀಟ್ ವಾಟರ್ ಲೇಕಲ್ಲಿ ಒಂದು 2.5 hours ಅನಿಸುತ್ತೆ ಅಲ್ಲೇ ಆಟ ಆಡಿಕೊಂಡು ಮುಗಿಸ್ಕೊಂಡು ನಾವು ವಾಪಸ್ ನಮ್ಮ ಹೋಟೆಲ್ ಕಡೆಗೆ ಹೋಗ್ತಾ ಇದ್ದಾಗ
ಇಲ್ಲೊಬ್ಬರು ಇಂಗ್ಲೆಂಡಿಂದ ಒಬ್ಬರು ಫಾರಿನರು ನಮ್ಮ ಗೋವಾಗೆ ವಿಸಿಟ್ ಮಾಡೋಕ್ಕೆ ಬಂದಿದ್ದರು. ಅವ್ರಿಗೆ ನೋಡಿ 58 ವರ್ಷ, ಅಂದರೆ ಅವರು ಕೂಲಿ ಕಾರ್ಮಿಕರಂತೆ ಅವ್ರ ದೇಶದಲ್ಲಿ. 58 ವರ್ಷ ಆದ್ರೂ ಪ್ಯಾರಾಶೂಟ್ ಹಾಕ್ಕೊಂಡು ಇಷ್ಟು ಆರಾಮಾಗಿ ಫ್ಲೈ ಮಾಡ್ತಾಯಿದ್ರು. ನೀವು ಸ್ವೀಟ್ ವಾಟರ್ ಲೇಕಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಇವರೇನೇ ಹಾರಾಡ್ತಾ ಇದ್ದಿತ್ತು. ಅಂದರೆ ನೋಡಿ, ನಮ್ಮ ದೇಶದಲ್ಲಿ 58 ವರ್ಷ ಅಂದರೆ ಅಯ್ಯೋ ಬಿಡಪ್ಪ, ನಮ್ಮ ಮೊಮ್ಮಕ್ಳು ಆಯಿತು, ಅವ್ರನ್ನ ನೋಡ್ಕೊಂಡು ನಾವು ಮನೇಲೇ ಇರ್ತೀವಿ, ಅದು ಇದು, ಅಯ್ಯೋ ಸಾಕಾಯಿತು, ನಂಗೆ ಕಾಲು ನೋವು ಅಂತ ಏನೇನೋ ರೀಸನ್ ಕೊಟ್ಬಿಟ್ಟು ಅಂದರೆ ನಾವುಗಳೆಲ್ಲರೂ ಹಾಗೆ ಇದ್ದೀವಿ, ಅಯ್ಯೋ ಸಾಕಾಯಿತು ಬಿಡು ಅಂತ. ನೋಡಿ 58 ವರ್ಷ ನೀವು ನೋಡ್ಬೋದು. ಆ ಪ್ಯಾರಾಶೂಟು ಅದೆಲ್ಲ ಸೇರಿ 10 kg ಅಂತೆ. ಅವ್ರ ದೇಶದಿಂದ ಏರೋಪ್ಲೇನಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ತುಂಬ್ಕೊಂಡು ಬಂದು ಅವರು ಇಲ್ಲಿಯೇ ಒಂದು ಅಂದರೆ ಏನು ಅದು ಸಪೋರ್ಟು ಇಲ್ಲ, ಲೈಫ್ ಜಾಕೆಟು ಇಲ್ಲ, ಏನಿಲ್ಲ. ನೋಡಿ, ಒಂದು ಶಾರ್ಟ್ಸ್ ಹಾಕೊಂಬಂದು ಹಾರಾಡ್ತಾ ಇದ್ದಾರೆ. ಎಷ್ಟು ಧೈರ್ಯ ಇರ್ಬೋದು ಅವ್ರಿಗೆ, ಗೆಸ್ ಮಾಡಿ. ನಾವು ಅವ್ರ ಹತ್ರ ಮಾತಾಡಿಸಿ ಇಷ್ಟೆಲ್ಲ ಡೀಟೇಲ್ಸ್ ತೊಗೊಂಡ್ವಿ. ಅಂದರೆ ಆ ಥರದ ಜನ ನೋಡಿದ್ರೆ ನಮಗೂ ಇನ್ನೂ ಇನ್ಸ್ಪಿರೇಷನ್ ಸಿಗುತ್ತೆ. ಅಂದರೆ ನಮ್ಗೆ ಈ ವಯಸ್ಸಲ್ಲೇ ನಮಗೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ ಏನಾದರೂ ಮಾಡೋದಕ್ಕೆ ಹೋದರೆ. ಆದರೆ ಇವ್ರುಗಳನ್ನ ನೋಡಿ ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ನೋಡಿ. ವಾಪಸ್ ಹೋಗ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಮಧ್ಯಾಹ್ನದ ಲಂಚ್ ಟೈಮ್ ಆಗಿದೆ. ಆದರೂ ಇಲ್ಲಿ ಅಂಗಡಿಗಳನ್ನ ನೋಡ್ತಾ ಇದ್ದರೆ ಮತ್ತೆ ಹೋಗಿ ಶಾಪಿಂಗ್ ಮಾಡೋಣ ಅನ್ನೋಷ್ಟು ಖುಷಿ ಆಗ್ತಾಯಿದೆ. ಆಗಲೇ ಶಾಪಿಂಗ್ ಮಾಡಿದ್ರೂ ಇಲ್ಲಿ ವಾಪಸ್ ಬರ್ತಾ ನೋಡ್ಕೊಂಡು ಹೋಗ್ತಾಯಿದ್ರೆ ಇನ್ನೊಂದಷ್ಟು ಶಾಪಿಂಗ್ ಮಾಡೋಣ ಅಂತ ಅನಿಸ್ತಾ ಇದೆ. ನಾವಿವಾಗ ಒಂದು ಕ್ಲಿಫ್ ರೆಸ್ಟೋರೆಂಟ್ ಬಂದಿದ್ದೀವಿ. ಇಲ್ಲಿ ಅಂದರೆ ಸಮುದ್ರದ ಒಂದು ಅಂದರೆ ಕ್ಲೋಸೆಸ್ಟಲ್ಲಿ ಕೂತ್ಕೊಂಡು ನೋಡೋದು. ಮಧ್ಯಾಹ್ನ ಇತ್ತು, ತುಂಬ ಬಿಸಿಲಿತ್ತು. ಆದರೆ ಈವ್ನಿಂಗು ನಾವೇನಾದರೂ ಹೋಗಿದ್ರೆ ಅದ್ರ ಮಜಾನೇ ಬೇರೆ. ನೋಡಿ, ಇಲ್ಲಿ ಕೂತ್ಕೊಂಡು ಅಂದರೆ ನಾವು ಆ ಕಡೆ ಸೈಡ್ ಕೂತ್ಕೊಂಡಿದ್ರೆ ಬಿಸಿಲಿತ್ತು ಅಂತ ನಾವು ಈ ಕಡೆ ಕೂತ್ಕೊಂಡಿದ್ದೀವಿ. ಆದರೆ ಅದ್ರ ಪಕ್ಕ ಹೋಗಿ ಕೂತ್ಕೊಂಡಿದ್ರೆ ಆ ಸನ್ಸೆಟ್ಟು, ಆ ನೀರು, ಆ ತಂಪಾದ ಗಾಳಿ ಎಷ್ಟು ಚೆನ್ನಾಗಿರ್ತಾಯಿತ್ತು. ಆದರೆ ಆ ಅವಕಾಶ ಸಿಕ್ಕಿಲ್ಲ ನಮಗೆ. ನೆಕ್ಸ್ಟ್ ಟೈಮ್ ಬಂದಾಗ ಅಟ್ಲೀಸ್ಟು ಅದನ್ನು ಫುಲ್ಫಿಲ್ ಮಾಡ್ಕೊಬೇಕು. ನೋಡಿ, ಹೊಟ್ಟೆ ಹಸಿವೆ ಆಗಿರೋದಕ್ಕೂ ಬಿಸಿ ಬಿಸಿ ಬಜ್ಜಿ ಬಂದಿರೋದಕ್ಕೂ ಫುಲ್ಲು ಖುಷಿಯಾಗೋಯ್ತು. ಚೆನ್ನಾಗಿ ತಿಂದ್ವಿ ಪನ್ನೀರು ಬಜ್ಜಿ ಅಂತೂ ತುಂಬ ಚೆನ್ನಾಗಿತ್ತು. ಊಟ ಮಾತ್ರ ಸಖತ್ತಾಗಿತ್ತು. ಇಲ್ಲಿ ನಾವು ಪನ್ನೀರ್ ಬಜ್ಜಿ ತಿಂದ್ವಿ, ಆಮೇಲೆ ಮೋಮೋಸ್ ತಿಂದ್ವಿ, ಫ್ರೈಡ್ ರೈಸು. ಸೊ ಹೊಟ್ಟೆ ಹಸಿವಾಗಿರೋದಕ್ಕಂತೂ ತುಂಬಾ ತಿಂದ್ಬಿಟ್ವಿ. ಸ್ವೀಟ್ ವಾಟರ್ ಲೇಕ್ ಮುಗಿಸ್ಕೊಂಡು ಬರೋಷ್ಟರೊಳಗೆ ಲೇಟ್ ಆಗೋಯ್ತು. ನಾವು ಫಾಸ್ಟಾಗಿ ಬಂದು ರೆಸಾರ್ಟ್ಗೆ ಹೋಗಿ ಚೆಕ್ಔಟ್ ಮಾಡಿ ಈಗ ನೋಡಿ ಫ್ಲೈಟ್ ಹತ್ತಿದ್ದೀವಿ. ಸೊ ನೈಟ್ ಫ್ಲೈಟ್ ಜರ್ನಿ. ನೀವು ನಂದು ನಮ್ಮ ಅಕ್ಕದು ಡ್ರೆಸ್ ನೋಡ್ಬೋದು, ಗೋವಾ ಡ್ರೆಸ್ಸಲ್ಲೇ ತೊಗೊಂಡಿದ್ದು. ಇಬ್ಬರು ಸೇಮ್ ಡಿಸೈನು, ಆದರೆ ಬೇರೆ ಬೇರೆ ಕಲರು. ಸೊ ಗೈಸ್, ಇದಾಗಿತ್ತು ನಮ್ಮ ಗೋವಾದ ಲಾಸ್ಟ್ ವೀಡಿಯೋ. ನೀವೆಲ್ಲರೂ ನಮ್ಮ ವೀಡಿಯೋಸ್ನ ನೋಡಿ ತುಂಬ ಖುಷಿ ಪಟ್ಟಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಒಂದು ಕ್ಷಣಗಳು, ಖುಷಿಯ ಕ್ಷಣಗಳು ಹಾಗೂ ನಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ನಿಮಗೆ ನಮ್ಮ ವಿಡಿಯೋ ಮೂಲಕ ಹಂಚ್ಕೊಂಡಿದ್ದೀವಿ. ಇದೇ ರೀತಿ ನಮ್ಮ ವೀಡಿಯೋಸ್ಗಳು ಬರಬೇಕಂದ್ರೆ ನೀವು ದಯವಿಟ್ಟು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡುವ ಮೂಲಕ ನಮಗೆ ಒಂದು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಹೀಗೆ ಖುಷಿಯಾಗಿರಿ, ಆನಂದವಾಗಿರಿ. ಬಾಯ್ ಬಾಯ್.